ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಹುಚ್ಚುನಾಯಿ ಕಡಿತದ ಚುಚ್ಚುಮದ್ದಾದ ಇಂಜೆಕ್ಷನ್ ರೇಬೀಸ್ ಇಮ್ಯುನೋಗ್ಲೋಬಿನ್ ಸ್ಟಾರ್ಟ್ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲವೇ ಇಲ್ಲ. ಕಳೆದ 2 ತಿಂಗಳಿಂದ ಬ್ರಿಮ್ಸ್ನಲ್ಲಿ ಈ ಇಂಜೆಕ್ಷನ್ ಶಾರ್ಟೇಜ್ ಇದ್ದು, ಮಾರುಕಟ್ಟೆಯಲ್ಲಿ ಈ ಇಂಜೆಕ್ಷನ್ ಒಂದಕ್ಕೆ ಬರೋಬ್ಬರಿ 2,314 ರೂಪಾಯಿ ದರವಿದೆ. ಹೌರಾದ ತಾಲೂಕಿನ ಮಸ್ಕಲ ಗ್ರಾಮದಲ್ಲಿ ಹುಚ್ಚುನಾಯಿ ಕಡಿತಕ್ಕೆ ಒಳಗಾದ ರಮೇಶ್ ಮಸ್ಕಲ್ ಚಿಕಿತ್ಸೆಗಾಗಿ ಬೀದರ್ನ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ. ಆಗ ಅಲ್ಲಿನ ಸಿಬ್ಬಂದಿ ಕಳೆದ 2 ತಿಂಗಳಿನಿಂದ ಇಂಜೆಕ್ಷನ್ ಇಲ್ಲ, ಹೊರಗಡೆ ತನ್ನಿ ಅಂತ ಚೀಟಿ ಬರೆದು ಕೊಟ್ಟಿದ್ದಾರೆ. ವಿಪರ್ಯಾಸವೆಂದರೆ, ಒಂದು ಕಡೆ ಸರ್ಕಾರ ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಚಿಕಿತ್ಸೆಗಳು ಮತ್ತು ಔಷಧಿಗಳು ಉಚಿತವಾಗಿ ಲಭ್ಯವಿದೆ ಎಂದು ಬೊಬ್ಬೆ ಹೊಡೆಯುತ್ತವೆ. ಅದಕ್ಕಾಗಿ ಸಾವಿರಾರು ಕೋಟ್ಯಾಂತರ ರೂಪಾಯಿಗಳನ್ನು ಪ್ರತಿ ವರ್ಷ ಬಜೆಟ್ನಲ್ಲಿ ಅನುದಾನ ಕೊಡುತ್ತಾರೆ. ಹಾಗಾದರೆ ಆ ದುಡ್ಡು ಎಲ್ಲಿಗೆ ಹೋಯಿತು? ಇದರ ನಡುವೆ ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲವಾಗಲೆಂದು ಜನ ಔಷಧಿ ಕೇಂದ್ರ ಮಳಿಗೆಗಳನ್ನು ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ನಾವು ಎಲ್ಲ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ಉಚಿತವಾಗಿ ಕೊಡುತ್ತೇವೆ, ಆದ್ದರಿಂದ ಸರ್ಕಾರಿ ಆಸ್ಪತ್ರೆಗಳ ಆವರಣಗಳಲ್ಲಿ ಜನೌಷಧಿ ಕೇಂದ್ರಗಳು ಬೇಡ ಎಂದು ಎತ್ತಂಗಡಿ ಮಾಡಿತ್ತು. ದುರಂತವೆಂದರೆ, ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಔಷಧಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಎಂಬುದು ಸೋಜಿಗದ ಸಂಗತಿ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮಕ್ಕೆ ಮುಂದಾಗ್ತಾರಾ ಅಂತ ಕಾದು ನೋಡಬೇಕಾಗಿದೆ. ವಿವಾ ನ್ಯೂಸ್ ಕನ್ನಡ. ಮುಂಜಾನೆ 7ಕ್ಕೆ ಹಂಗೆ ನಂಗೆ ಹುಚ್ಚನಾಯಿ ಕಚ್ಚೋದು. ಆ ಹುಚ್ಚನಾಯಿ ಕಚ್ಚಿದ ನಂತರ ನಾನು ಏನು ಮಾಡಿದೆ, ಸಂತೂರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೆ. ಅವ್ರು ಏನು ಮಾಡಿದ್ರು, ಬೆಳಗ್ಗೆ ನಂಗೆ ಇಂಜೆಕ್ಷನ್ ಕೊಟ್ಟರು. ಆಮೇಲೆ ಡೇಟ್ ವೈಸ್ ಹಾಕ್ಕೊಟ್ರು. ಒಂದು ತಿಂಗಳದು 3 ದಿವ್ಸಕ್ಕೊಂದ್ಸತಿ 4 ದಿವ್ಸಕ್ಕೊಂದ್ಸತಿ ಹಿಂಗೆ ಸನ್ಪುರ ದವಾಖಾನೆ ಹಾಕ್ಕೊಟ್ರು. ಅದು ಹುಚ್ಚನಾಯಿ ಕಚ್ಚಿದ್ರಿಂದ ಅದು ಇಂಜೆಕ್ಷನು ಬೀದರ್ ಗೌರ್ಮೆಂಟ್ ಆಸ್ಪತ್ರೆಗೆ ಬಿಟ್ಟು ಬೇರೆ ಹೊರಗೆ ಎಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ಅದ್ರ ಕಡೆ ನಾನು ಏನು ಮಾಡಿದೆ, ಮುಂಜಾನೆ ಸನ್ಪುರ ದವಾಖಾನೆ ಹೋಗಿ ಆ ಹಾಸ್ಪಿಟಲ್ನ ಚಿಟ್ಟಿ ಮಾಡಿಕೊಟ್ರು. ಆಮೇಲೆ ಅಲ್ಲಿ ಬೀದರ್ ಹಾಸ್ಪಿಟಲ್ಗೆ ಬಂದ. ಬೀದರ್ ಹಾಸ್ಪಿಟಲ್ಗೆ ಬಂದು ಅಲ್ಲಿ ಮೇಡಮ್ ಅವ್ರಿಗೆ ತೋರಿಸೋ ಏನು ಮಾಡಿದ್ರು, ಇಲ್ಲಿನೂ ಚಿಟ್ಟಿ ತೊಗೊರಿ ಅಂತ ಹೇಳಿದ್ರು. ಆ ಚಿಟ್ಟಿ ತೊಗೊಂಡು 27 ರೂಮ್ ನಂಬರ್ಗೆ ಹೋದ. ಅವ್ರು ಏನು ಮಾಡಿದ್ರು, ಸನ್ಪುರ ಡಾಕ್ಟರ್ ರೆಫರ್ ಮಾಡಿ ರ್ಯಾಬಿಡ್ಸ್ ಹುಚ್ಚನಾಯಿ ಕಚ್ಚಿದ್ರೆ ರ್ಯಾಬಿಡ್ಸ್ ಇಂಜೆಕ್ಷನ್ ಇದು ತೊಗೊರಿ ಅಂತ ಹೇಳಿದ್ರು. ನಾನು ಮಾಡಿದೆ, ಮತ್ತು ಅಲ್ಲಿ ರ್ಯಾಬಿಡ್ಸ್ ಇಂಜೆಕ್ಷನ್ ಸಲುವಾಗಿ ಬಿಲ್ ಕಡ್ದ. ಎಷ್ಟು ಅಂತಂತಂದ್ರೆ ಅದು 2,100 ರೂಪಾಯಿ ಅದ. BPL ಕಾರ್ಡ್ ಇರೋದು ಹಾಫ್ ರೇಟ್ ಅದ ಅಂತಂದ್ರು. 1,085 ರೂಪಾಯಿ ಕಟ್ಟಿದ. ಕಟ್ತಿಗೆ ಏನು ಮಾಡಿದ್ರು, ಇದು ಇಂಜೆಕ್ಷನ್ ತೊಗೊಳಗೋದು, ಇಂಜೆಕ್ಷನ್ ಇದು ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾ ಇಂಜೆಕ್ಷನ್ ಇದು ಹೆಂಗೆ ರೀ ಸರ್ ಅಂತ ಕೇಳಿದ್ರು, ನೀವು ಮ್ಯಾಲೆ 25 ನಂಬರಲ್ಲಿ ಮೇನ್ ಸರ್ ಇರ್ತಾರೆ, DS ಸರ್, ಅವ್ರ ಬಲ್ಲಿ ಹೋಗಿ ಕೇಳ್ರಿ ಅಂತಂದರು. ಆಮೇಲೆ ಆ ಸರ್ ಬಲ್ಲೂ ಹೋಗಿದ. ಇಂಜೆಕ್ಷನ್ ಅದನ್ನೋ ಇಲ್ಲ ಅಂತ ಅವ್ರು ಭೀ ನಿಖರವಾಗಿ ಹೇಳೋಗ್ಯಾರ, ಇದು ಅದನ್ನು ಇಲ್ಲ ಅಂಬದು. ಆಮೇಲೆ ಮತ್ತು ನಾನು ನೆಕ್ಸ್ಟ್ ಪುನಃ ತಿರುಗಿಲ್ಲ ಬಂದ. ಸರ್ ನಂಗೆ ಇದು ಮುಂಜಾನೆ ಹುಚ್ಚನಾಯಿ ಕಚ್ಚ ಸರ್, ಮತ್ತು ಇಷ್ಟು ಕಚ್ಚ ಸರ್, ನೋಡಿರಿ ಸರ್ ಇಂಜೆಕ್ಷನ್ ಅದು ಇಂತಿಷ್ಟು ಟೈಮಿನ ಒಳಗೆ ಅದು ಇಂಜೆಕ್ಷನ್ ತೊಗೋಬೇಕು ಅಂತ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ಇದು ಇಂಜೆಕ್ಷನ್ ಇದು 2 ತಿಂಗಳು ಹಿಡಿದು ಇದು ಇಲ್ಲ ರೀ ಅಂತ ಹೇಳಿದ್ರು. ಸರ್ ಇವಾಗ ಹೆಂಗೆ ರೀ ಅಂತಂತಂದ್ರೆ, ನೀವು ಹೊರಗೆ ಹೋಗಿ ತೊಗೊಂಡು ಬರ್ರಿ, ನಾ ಮಾಡ್ತಾರಿ ಅಂತ ಹೇಳಿದ್ರು. ಸರ್ ಮತ್ತು ಇದಕ್ಕೆ ಹೆಂಗೆ ಮಾಡ್ಬೇಕು ಅಂತಂತಂದ್ರೆ, ನೀವು ಮ್ಯಾಲಿನ ಸರಿ ಕೇಳ್ರಿ ಅಂತ ಅವ್ರು ಹೇಳಿದ್ರು. ಸರ್ ಈಗ ಸರ್ ನಾನು ಮಾಡಿದೆ, ಈಗ ನಾ ರೊಕ್ಕ ತೊಗೊಂಡು ಸರ್ ಪ್ರೈವೇಟ್ ಪ್ರಭು ಮೆಡಿಕಲ್ದಿಂದ ಸರ್ ಅದು ಇಂಜೆಕ್ಷನ್ ತೊಗೊಂಡು ಬಂದಿದೆ ರೀ. ಮತ್ತು ಭೀ ಸರ್ ಇಲ್ಲಿ ಎಲ್ಲ ಬಡ ಜನರಿಗೆಲ್ಲ ಸರ್ ಹಿಂಗೆ ಗೌರ್ಮೆಂಟ್ ದವಾಖಾನೆಗೆ ಇಂಜೆಕ್ಷನ್ ಇಲ್ಲ ಅಂತಂದ್ರು ಎಲ್ಲ ಪ್ರೈವೇಟ್ದಾಗೆ ತೊಗೋಬೇಕಂತ ಸರ್. ಮತ್ತು ಗೌರ್ಮೆಂಟ್ ದವಾಖಾನೆ ಇದ್ದಿಂದ ಏನು ಸರ್ ಅದು ಬಡವರಿಗೆ ಅದ್ರ ಉಪಯೋಗ ಆಗಬೇಕಲ್ಲ ಸರ್. ಅದ್ರ ಕಡೆಯಿಂದ ಸರ್ ದಯವಿಟ್ಟು ಇವಾಗಾರ ಆಯಿತು, ಮುಂದಾದರೂ ಏನೇ ಎಮರ್ಜೆನ್ಸಿ ಇವೆಲ್ಲ ಹೇಳಿ ಕೇಳಿ ಆಗೋಲ್ಲ ಸರ್. ಅದ್ರ ಕಡೆಯಿಂದ ದಯವಿಟ್ಟು ಏನೇನು ಅವಶ್ಯಕತೆ ಅದ ಅದೆಲ್ಲ ಇಡಬೇಕಂತ ಕೇಳ್ಕೊತೀವಿ ರೀ.